अंदर ಅಫ್ಜಲ್ಪುರ್ ಟೆಕ್ಕೆ ಸಮಾಜದಿಂದ ಬಂದಿದ್ದು ನಾವು ಇಲ್ಲಿ ಡಿ.ಸಿ. ಸಾಹೇಬರಿಗೆ ನಮ್ಮ ಅಫ್ಜಲ್ಪುರ್ದಿಂದ ಒಂದು ಅರ್ಜಿಯನ್ನು ಸಲ್ಲಿಸಕ್ಕೆ ಬಂದು ನಮ್ಮ ಅಫ್ಜಲ್ಪುರ್ ಟೆಕ್ಕೆದಾಗ 804 ಸರ್ವೆ ನಂಬರ್ ಇದು ಒಕ್ಕ ಪ್ರಾಪರ್ಟಿದ್ದು ಸರ್ವೆ ನಂಬರ್ ಅವ್ರ ಸರ್ವೇನೂ ಆಗಿದೆ. ಇದು ಇಲ್ಲಿ ಏನಾಯ್ತಂದ್ರೆ ಇಲ್ಲಿ ನಮ್ಮ ಖಬರ್ಸ್ತಾನಕ್ಕೆ ಅಲ್ಲಿ ಹಳೆ ಖಬರ್ಸ್ತಾನ 400 ವರ್ಷದ ಹಳೆ ಖಬರ್ಸ್ತಾನ ಐತಿ. ಈ ಖಬರ್ಸ್ತಾನಕ್ಕೆ ಟೆಂಟ್ ಅಂತ ತಿಳ್ಕೊಂಡು ಒಬ್ರು ಏನೈತ್ರಿ ಅದು ಡೆಮಾಲಿಷ್ ಮಾಡಕತ್ತಾರ. ನಮ್ಮ ಹಳೆ ಖಬರನ್ನು ಕೀಳ್ದಾಕತ್ತಾರ. ಅಲ್ಲಿ ಜನಾಜಿ ನಮಾಜ್ ನಮ್ಮ ಕಟ್ಟೈತಿ, ಅದು ಕಟ್ಟಿನೂ ತೆಗ್ದಾರ. ಅದು ನಮ್ಮ ಹಳೆ ಅಂದ್ರೆ ಅಲ್ಲಿ ಒಂದು ದರ್ಗಾ ಇದೆ, ಹಜರತ್ ಮೊಹಮ್ಮದ್ ಶಾ ಚಿಂಗಿ ದಿವಾನ್ ಖಾನ್ ರಹಮತುಲ್ಲಾ ಅಲೈ. ಅವ್ರ ಟೈಮ್ನಾಗ ಬಂದು ಅವರು ಅನ್ಯಾಯಿಗಳು ಯಾರಿದ್ರು ಅವ್ರು ಬಂದು ಅಲ್ಲಿ ಉಳ್ಕೊಂಡಿದ್ರು, ಅವ್ರು ಅಲ್ಲೇ ತಿಳ್ಕೊಂಡಾರ, ಅಲ್ಲಿ ಅವ್ರು ಮಜಾರ್ ಇದ್ದಾವೆ. ಈಗೇನೈತ್ರಿ 1970ದಾಗ ಟೆನೆಂಟ್ ಆದ ನಂತರ ಇವ್ರು ಏನೈತ್ರಿ ತಾವು ಟೆನೆಂಟ್ ಇದ್ದೇವೆ ಅಂತ ಹೇಳಿ ಅಲ್ಲಿ ಗೋರಿಗಳನ್ನು ಎಲ್ಲ ಸ್ವಚ್ಛ ಮಾಡಕತ್ತಾರ. ಅದ್ರ ಸಲುವಾಗಿ ನಾವು ದೈವದವ್ರು ಏನೈತಿ ಅದು ವಿಚಾರ ಮಾಡಿದ್ದು. ಈ ಗೋರಿ ಆದ್ರೆ ನಮ್ಮ ಎತ್ತರ ಅಲ್ಲಿಯೂ ಜಾಗ ನಮ್ಮ ಗೋರಿಗೆ ಖಬರ್ಸ್ತಾನಕ್ಕೆ ಜಾಗ ಇಲ್ಲ. ಅದ್ರ ಸಲುವಾಗಿ ನಾವು ಎಲ್ಲರೂ ಕೂಡ್ಕೊಂಡು ನಮ್ಮ ಡಿ.ಸಿ. ಸಾಹೇಬರಿಗೆ ಅಪ್ಲಿಕೇಶನ್ ಕೊಡಕತ್ತು. ಇದು ಜಾಗ ನಮ್ಮ ಖಬರ್ಸ್ತಾನದ ಐತಿ, ಟೆನೆಂಟ್ ಐತಿ, ಅದಲ್ದು ಏನೈತಿ ಗೆಜೆಟ್ ಪ್ರಾಪರ್ಟಿ ಐತಿ. ಇದ್ರಾಗ ಯಾರೂ ಏನೇನು ಮಾಡೋಕೆ ಬರೋಂಗಿಲ್ಲ. ನಾವು ಬರೀ ಗೋರಿಗಳು ಅಷ್ಟು ಮಾಡೋ, ಅದ್ರ ಹೊತ್ತು ನಾವು ಅಲ್ಲಿ ಯಾರು ಬೇರೆ ಉಳಿದವ್ರು ಟೆನೆಂಟ್ ಇದ್ದವ್ರಿಗೆ ಯಾರೂ ನಾವು ಏನು ಮಾಡಿಲ್ಲ. ಅಲ್ಲಿ ಅದು ನಮ್ಮ ಇವರು ದರ್ಗಾದಿಂದ ಬಂದಿದ್ದು ಪ್ರಾಪರ್ಟಿ ಐತೆ ಅಂತ ನಾವು ಎಲ್ಲರೂ ನಮ್ಮ ಖಬರ್ಸ್ತಾನ ಉಳಿಸ್ರಿ ಅಂತ ನಾವು ಇಲ್ಲಿ ಬಂದಿದ್ದೇವೆ. ಅದ್ರ ಸಲುವಾಗಿ ಅದರ ನಂತರ ನಾವು ಏನೈತ್ರಿ 4 ಸಲ ಹೋಗಿ ನಿಂತು ಹೇಳಿದ್ದೇವೆ ಅವ್ರಿಗೆ, ಅವ್ರು ತಿಳಿಲಿಲ್ಲ. ನಂತರ ಎಲ್ಲರೂ ಊರವ್ರು ಕೂಡಿ ಏನು ಮಾಡಿದ್ರಿ, ನಾವು ಬೆಳಗಾಂಗೆ ಹೋದೆವು. ಬೆಳಗಾವ್ದಾಗ ಹೋಗಿ ಟ್ರಿಬ್ಯುನಲ್ ಅಲ್ಲಿ ಕೋರ್ಟಿಗೆ ಹೋಗಿ 1 ತಿಂಗಳು ಅಡ್ಡಾಡಿ ಅಲ್ಲಿ ಒಂದು ಸ್ಟೇ ಆಯಿತು. ಆ ಸ್ಟೇದಾಗ ಆರ್ಡರ್ ಆಗೈತಿ ಅವರಿಗೆ, ಅಪೋಸಿಟ್ದವ್ರಿಗೆ ನೀವು ಅಲ್ಲಿ ಏನು ಮಾಡಬಾರ್ದು, ಅದು ಮಾರಬಾರ್ದು. ಅವ್ರು ನಮಗೇನೈತಿ ಇವ್ರು ಬಂದ್ರೆ ಅಲ್ಲಿ ಏನು ರೋಕ್ ಮಾರೋದು ಅಲ್ಲಿ ಅವ್ರಿಗೆ ತಡಿಬಾರ್ದು. ಹಿಂಗಂತೂ ಅಲ್ಲಿ ಆರ್ಡರು ಆಗೈತಿ. ಅದು ಆರ್ಡರ್ ಕಾಪಿ ಇಲ್ಲಿ ಹಚ್ಚು. ಅದು ನಮ್ಮ ಊರು ಸಮಸ್ತ ಮಂದಿ ಎಲ್ಲರೂ ಬಂದಾರ. ಇಲ್ಲಿ ದೊಡ್ಡವರು ಸಣ್ಣವ್ರು ಎಲ್ಲರೂ ಬಂದಾರ. ಹೆಂಗಸರ್ ತರಬಾರ್ದು ಅಂತ ಹೇಳಿ ನಾವು ಯಾರೂ ಹೆಂಗಸರ್ ತಂದಿಲ್ಲ. ನೀವು ನಮ್ಗೆ ಇಲ್ಲಿ ದಯ ಮಾಡಿ ಆದಷ್ಟು ನಮ್ಗೆ ಇಲ್ಲಿ ನ್ಯಾಯ ಕೊಡಿಸಿದ್ರೆ ಅಲ್ಲಿ ನಮ್ಮ ಖಬರ್ಸ್ತಾನ ಉಳಿದೈತಿ. ಮತ್ತು ನಮ್ಮ ಊರಿನ ಹಳೆ ಒಂದು ದೇವಸ್ಥಾನ ಐತಿ, ಆ ದೇವಸ್ಥಾನ ಹೆಸರು ಅಲ್ಲಿ ಬಾಕಿ ಉಳಿತೈತಿ. ಅದ್ರ ಸಲುವಾಗಿ ನಾವು ಡಿ.ಸಿ. ಸಾಹೇಬ್ರಿಗೆ ನಾವು ಅಪ್ಲಿಕೇಶನ್ ಕೊಡಕ್ಕೆ ಬಂದು ಆ ಡಿ.ಸಿ. ಸಾಹೇಬ್ರು ಇದು ಮನವಿ ನಮ್ಗೆ ತೊಗೊಂಡು ನಮ್ಗೆ ನ್ಯಾಯ ಕೊಟ್ಟು ಹೋಗಿದ್ದ ಅಲ್ಲಿ ಸರ್ವೆ ಮಾಡಲಿ, ಅಲ್ಲಿ ಬಂದು ಸ್ಪಾಟ್ದಾಗ ನೋಡಲಿ ಅವ್ರು ಏನೇನು ಮಾಡ್ಯಾರ ಅನ್ನೋದು. ಅಲ್ಲಿಗೆ ಹಳೆ ಖಬರ್ಸ್ತಾನ ಕಿತ್ತಾರ, ಅದಲ್ದ ಅಲ್ಲಿ ಕಟ್ಟಿ ಕಿತ್ತಾರ್ರಿ. ಅದಲ್ದ ಹೆಚ್ಚಾಗಿ ಅಲ್ಲಿ ಅಂದ್ರೆ ನಾವು ಓಡಾಡೋ ದಾರಿ ಇದ್ದು ಅದೆಲ್ಲ ಡೆಮಾಲಿಷ್ ಮಾಡಿ ಅವ್ರು ತಮ್ಮಷ್ಟಕ್ಕೆ ನಾವು ಏನೈತ್ರಿ ಇನ್ನು ಗಿಟಾರ್ ಎಲ್ಲ ಮಾಡಕತ್ತಾರೆ. ನಮ್ಮವ್ರು ಹೇಳೋರು ಹೋಗೋಣ ಅವ್ರಿಗೆ ಬೈಯೋದು, ಅಶಬ್ದ ಮಾತಾಡೋದು, ಅವ್ರು ಕೂಡ ಜಗಳ ತೆಗಿಯೋದು. ಆದರೂ ಏನೈತೆ ನಮ್ಮ ಎಷ್ಟು ಮಂದಿ 400 ಮಂದಿ ಅಲ್ಲಿ ಇದ್ದಾಗೂ ನಾವು ಯಾರೂ ಅವ್ರಿಗೇನು ಭಯಕ್ಕೆ ಹೋಗಿಲ್ಲ, ಏನು ದಾಂಧಲಿ ಮಾಡಕ್ಕೆ ಹೋಗಿಲ್ಲ. ನ್ಯಾಯ ಅಂತೂ ನಮ್ಮ ಕೈಯಾಗ ತೊಗೊಂಡಿಲ್ಲ ನಾವು. ಅದರ ಸಲಿಂದ ನಾವೆಲ್ಲರೂ ನಮ್ಮ ಊರ ವತಿಯಿಂದ ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಈ ಸ್ಪಾಟ್ ಬಂದು ನಮ್ಮ ಗುಡನ ಬರಲಿ, ನಮ್ಮ ಮುಂದೆ ನೋಡಲಿ, ನಮಗೆ ನ್ಯಾಯ ಕೊಡಲಿ. ಯಾಕಂದ್ರೆ ನಾವು ನಮ್ಮ ಹಳೇದವ್ರು ಕೊಟ್ಟಿದ್ದ ಅಲ್ಲಿ ಜಾಗ ಐತಿ, ಅದು ಹಳೆ ನಮ್ಮ 5-6 ತೆಲಿ ಹೋಗ್ಯಾರ. ಅಲ್ಲಿ ಒಂದು ತೆಲಿ ಹೋಗಿಲ್ಲ, 5-6 ತೆಲಿ ಹೋಗ್ಯಾವ. ಆ ತೆಲಿಯಿಂದ ಅದು ಉಳಿದಿದ್ದು ಒಂದು ನಮ್ಮ ಖಬರ್ಸ್ತಾನ. ಅದು ಬಿಟ್ಟಂದ್ರೆ ಎಲ್ಲಿಯೂ 5 ಕಿಲೋಮೀಟರ್ ಎತ್ತರ ಎಲ್ಲಿಯೂ ಒಂದು ಖಬರ್ಸ್ತಾನ ಇಲ್ಲ. ಅಲ್ಲಿಂದ ಅಲ್ಲಮಿನಿ ಹಿಡಿದು ಟ್ರೇಜಿ ಕಾಲನಿ, ಅಲ್ಲಿ ಏನು ಕುರೇಶ್ ಕಾಲನಿ, ಅದು ಮಿಂದ ಮೊಹಮ್ಮದ್ ಮಜೀದ್ ಐತಿ, ಅಲ್ಲಿಂದ ಹಿಡಿದು ಎಲ್ಲ ಮಂದಿ ತಮ್ಮ ಗೋರಿಗಳು ತಂದು ಅಲ್ಲೇ ಹೋಗಿತಾರೆ. ಅದ್ರ ಬಿಟ್ಟರೆ ನಮಗೆ ಎಲ್ಲಿಯೂ ಅಲ್ಲಿ ದಾರಿ ಇಲ್ಲ. ಅದ್ರ ಸಲುವಾಗಿಂದ ನಮ್ಮದು ಈ ಗೆಜೆಟ್ದಾಗೂ ಐತಿ, ಉತಾರಿದಾಗೂ ಐತಿ, ಎಲ್ಲ ಇದು ರೆಡಿ ಐತಿ. ಅದ್ರ ಸಲುವಾಗಿ ನೀವು ನಮಗೆ ನ್ಯಾಯ ಕೊಟ್ಟರೆ ನಾವು ಮತ್ತೆ ಊರವ್ರು ಏನೈತ್ರಿ ನಮಗೊಂದು ಶಕ್ತಿ ಬರ್ತೈತಿ. ಎಲ್ಲಿ ಹೋದ್ರೆ ನಮಗೆ ನ್ಯಾಯ ಸಿಕ್ಕೈತೆ ಅಂತ ನಮ್ಗೆ ಶಕ್ತಿ ಬರ್ತೈತಿ. ಆದ ಕಾರಣ ನಮ್ದು ಅರ್ಜಿ ತೊಗೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ವಿನಂತಿ. अस्सलामुअलैकुम रहमतुल्लाहि वबरकातुहू। हमें अफजलपुर तकिया जमात से बात कर रहे हैं। ये अफजलपुर तकिया की खबरस्तान का मसला है। वहाँ क्या है, एक शाही बहुत बड़े बुजुर्ग हैं हज़रत मोहम्मद शाह चिंगी दीवान खान रहमतुल्लाह अलैह, उन्हीं की तरफ से बस्ती आबाद हुई। उन्हीं के दौर में आए से लोगों का पूरा एक खबरस्तान है। 4-4.5 एकड़ ज़मीन है। वो ज़मीन के अंदर क्या है, टेनेंट हैंकर बोल को सामने वाले उसे ज़मीन को बिका को आप क्या करें, हमें सब गाँव वाले जाको बोले भाई ये खबरस्तान है, ये यहाँ खबरात बनने वाले या नको बनाने के बावजूद भी उन्होंने यहाँ क्या है अपने आप को टेनेंट लेको उतार गितार बना को प्लाटम भा रहे थे। उसके बावजूद भी हमें जाकर रोके, उसके बावजूद भी उन्हें क्या है हमारे खबरां भी वहाँ के साफ़ करे, जनाजे की नमाज़ पढ़ने कट्टा था वो भी साफ़ करे। लेकिन उसके बाद हमारे गाँव के वाले जाको क्या है बेलगाम में जाको टेनेंट ये ट्रिब्यूनल में जाको स्टे करा को लाए।
वो स्टे के अंदर ऑर्डर ये हुआ कि भाई तू वहाँ क्या भी करना नहीं और उनको रोकना नहीं, यानी हमें वहाँ गए तो क्या खबरस्तान के गड़ाने के लिए हम ना रोकना नहीं करो, ऐसा ऑर्डर ऑर्डर कापी भी हमारे पास है, देखने वाले देख सकते हैं। लेकिन क्या है, हमारे पुराना शाही खबर है, यानी उनके टाइम में जो चिंगी दीवान जो दरगाह हैं उनके टाइम में ऐसो शाही खबर हैं, नई खबर नहीं है। चलो 804 जो सर्वे नंबर है इसके अंदर बार 2 से पकड़ को नंबर हैं, उसके अंदर पूरे के पूरे तकिया वाले आपसी लेको मेरे से 5 या 6 सर हुए, यानी दिल्ली 5-6 सर गए, लेकिन अभी भी लोगों की वहाँ मज़ा रहे। अब नया खबरस्तान तो वो नहीं है, इसलिए हमें ये सब जन पूरे गाँव वाले जो आए आज आने का मकसद ये है कि हम लड़ाई तकरार क्या भी करना नहीं चाहते। वहाँ हमना सब लोगों को एक न्याय मिल रहा है। न्याय क्या है, हमारा खबरस्तान हमारा वापस मिल रहा, बस आधा खबरस्तान खत्म हो गए, वापिस उन्होंने हमारा वक्त खबरस्तान दे तो हमारे उनके साथ क्या भी तकरार नहीं है। ये हमारा एक रिक्वेस्ट है। कितने एकड़ है सर? वो पूरी टोटल तो 18 एकड़ है, लेकिन ये खबरस्तान 4 एकड़ है। अभी कौन है? 4-4.5 एकड़ है। हाँ। जो बीच में क्या है, दब्बाली कर को ये पाइपलाइन रोड ये गटार ये कर को कर रहे हैं उसे। बिल्डिंग है क्या वहाँ? ना बिल्डिंग तो कुछ भी नहीं हो, कुछ भी नहीं। क्या करना चाह रहे हो? अभी टोटल क्या कर रहे हैं, क्या भी करने नहीं दे रहे तुम? हमें तो क्या भी है, उनको बोल को आज आई थी, वो मालक भी आए थे, मालक को भी हमें सब जन मिला को बोले देख भाई हमारी कोई तकरार नहीं, ये ऑर्डर कापी है, स्टे है, स्टे ले जाओ तुम्हारा फोन है, लोगों ने दिखा लो, आज के बाद हमें क्या भी यहाँ करने तुम नहीं देते कर, हमें बोले। वो कौन कर रहे हैं सर? जमीर अहमद बागलकोट, और उन्हें इतने चलते उन्हें आए थे स्पॉट को। आने के बाद हमें स्टे जो है उनको कापी भी दी, उसके बाद उन्हें अपनी कापी लेकर गए। अभी उन्होंने क्या कर रहे हैं सर वहाँ? आप क्या नहीं, गटार रोड ये नहीं लेआउट दाल को ड्रेनेज का काम चल रहा था, हमको आज रोके उनको सब। सैयद हुसैन पीर एस जागीरदार। ನಮಸ್ಕಾರ. ನಾವು ಇವತ್ತಿನ ದಿವಸ ಟಕ್ಕೆ ಗ್ರಾಮದ ಎಲ್ಲ ವಾಸಿಗಳು ಕೂಡದ ಕಾರಣ ಏನಂದ್ರೆ ಅಲ್ಲಿ ನಮ್ಮ ಟಕ್ಕೆ ಗ್ರಾಮದಾಗ ಒಂದು ಖಬರಸ್ತಾನ್ ಜಾಗ ಇತ್ತು, ಖುಲ್ಲಾ ಇತ್ತು ಅಂದ್ರೆ ಏನೇ ಎಲ್ಲ ಕೂಡೇ ಇತ್ತು. ಅದು ಏನು ಮಾಡ್ಯಾರ, ಕೆಲವೊಬ್ಬರು ಇದು ಭೂ ಮಾಫಿಯಾಗಳಿಗೆ ಒಬ್ಬರಿಗೊಬ್ಬ ಜಮೀನು ಮಾರ್ ಕ್ಯಾಶಿಂದ ಅಲ್ಲಿ ನಾವು ಸೆಂಟ್ರ್ನಾಗ ನಮ್ಮದು ಮೈಯತ್ತದು ಇಟ್ಟು ನಮಾಜ್ ಮಾಡ್ತಿದ್ದೆವು, ಅದು ಎಲ್ಲ ಕೆಡವ್ಯಾರ. ಕೆಡುವ ಕ್ಯಾಶಿಂದ ಏನೈತಿ ಉತಾರಿ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಅವರು ಭೂಪರಿ ಮಾಡ್ಕೊಂಡು ಏನೇ ಲೇಔಟ್ ಹಾಕ್ಲತ್ತಾರ. ಯಾರು ಮಾಡ್ಯಾರ ಅದು? ಅದು ಜಮೀರ್ ಬಾಗಲಕೋಟ ಮತ್ತು ಅವ್ರೊಬ್ಬರೇ ರೀ ಸದ ಮಾಡ 1.5 ಎಕರೆದಾಗ ಅವರೇ ಅದಾರ, ಜಾಗ ಎಲ್ಲ ಹಿಂಗೆ ಮಾಡ್ಯಾರ. ನಾವು ಎಲ್ಲ ಮಂದಿ ಹೋಗಿ ಅವ್ರಿಗೆ ಮುಂಜಾನೆ ಕರ್ಸಿದ್ವಿ, ಕರೆಸಿ ಹೇಳಿದ್ವಿ ನಾವು ಅವ್ರಿಗೆ, ಹೇಳೋಣ ಮತ್ತೆ ಹಿಂಗೆ ಐತೆ ನೋಡ್ರಣ, ನನಗೇನದು ನಿಮ್ಮ ಆರ್ಡರ್ನ್ಯಾಗ ನನಗೆ ಇದು ಮಾಡೋದು ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ ಹೋದ್ರು ಅವರು. ಹೇಳೋಣ ನಾವು ಈಗ ಮತ್ತೆ ಬಂದ ಕೇಸಿನ ಡಿ ಸಿ ಅವ್ರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ ಮತ್ತು ಇಲ್ಲಿ ಮನವಿ ಒಂದು ಕೊಟ್ಟಿವು. ಎಷ್ಟು ಎಕರೆ ಅದಾರ ಅದು? ಅದು ಟೋಟಲ್ ಜಮೀನು 18 ಎಕರೆ ಅದ್ರಿ. ಆದ್ರೆ ನಾವು ಸ್ಟೇ ಮಾಡಿದ್ದು 1.5 ಎಕರೆ. 1.5 ಎಕರೆದಾಗೆ ಈಗ ಅತಿಕ್ರಮಣ ನಡೆದಿದ್ದಲ್ಲಿ 1.5 ಎಕರೆದಾಗೆ ಎಲ್ಲ ಏನೇ ಈಗ ನೋಡ್ರಿ ಭಾಳ ಮಂದಿ ಗೊತ್ತಿರಂಗಿಲ್ಲ, ಪಾಪ ಬಂದಲ್ಲಿ ಸೈಡ್ ಗೆ ತೊಗೊಂಡ್ರು ಮೋಸ ಆಗ್ತಾರ. ದಯವಿಟ್ಟು ಅಂತ ಆಗ್ಬಾರ್ದು ಅಂತ ಹೇಳಿ ನಮ್ದು ಇದು ಅದ, ಮತ್ತೇನು ಬೇರೆ ಇದಿಲ್ಲ. ಅದ್ರ ಸಲಾಗಿ ಏನೈತಿ ನಾವು ಎಲ್ಲರೂ ಕೂಡಿ ಅವ್ರಿಗೆ ತಡ್ಸಿದ್ವಿ ಅದ, ಮತ್ತೆ ಡಿ ಸಿ ಅವ್ರಿಗೆ ಮನವಿ ಮಾಡಿದ, ದಯವಿಟ್ಟು ನೀವು ಜರ ನಮಗೆ ಸಾಕ ಏನಂದ್ರ ಅವ್ರಿಗೆ ನಿಮಗೆ? ಡಿ ಸಿ ಅವರು ಹೇಳ್ಯಾರ. ಇಲ್ಲ ಅವ್ರು ಏನಂದ್ರು ನಿಮಗೆ? ಅವ್ರು ಏನು ಹೇಳಿದ್ರಿ ಅಟ್ ಹೇಳಿ ಹೋದ್ರ ಅವ್ರು. ಅಲ್ಲಿ ಜಗಳ ಪಗಳ ಆಗ್ತಾವ, ಇಷ್ಟೆಲ್ಲ ಮಂದಿ ಕೂಡ್ಯಾರ ಹೋದ್ರು, ನಾವು ಮಂದಿ ಯಾರು ಅವರಿಗೆ ಅಂತ ಏನೂ ಹೇಳಿಲ್ಲ, ರಫ್ ಮಾತಾಡಿಲ್ಲ, ಅವ್ರಿಗೆ ಹೇಳಿ ಕಳ್ಸಿದ. ಸ್ಟೇ ಒಳಗೆ ಏನದ? ಸ್ಟೇ ಒಳಗೆ ಸ್ವಚ್ಛ ಆರ್ಡರ್ ಅದ್ರಿ. ಏನಂತೇಳಿ ಅವ ಅಲ್ಲಿ ಜಾಗದ ಮ್ಯಾಗ ಏನು ಕೆಲಸ ಮಾಡಬಾರ್ದು, ಮತ್ತು 2ನೇದು ಯಾರಿಗೆ ಮಾರಬಾರ್ದು ಪ್ರಾಪರ್ಟಿ, ಮತ್ತು 3ನೇದು ನಮಗೇನು ಆದೇಶ ಆಗ್ಯದ, ನೀವು ಅಲ್ಲಿ ನಾವು ಏನಾರು ಮಾಡ್ಲಪ್ಪ ಅಂದ್ರೆ ಅವ ತಟ್ಟಿಸ್ಬಾರ್ದು. ಏನು ಅಲ್ಲಿ ನಾವು ಮೈಯತ್ ನಮಾಜ್ ಮಾಡಿಸ್ಲಿ, ಅಲ್ಲಿ ಸೆಂಟರ್ನಾಗ ಯಾರಿಗಾರ ನಾವು ದಫನಾಸ್ಲಿ, ಏನ್ ಬೇಕಾದ್ ಮಾಡ್ಲಿ, ನಾವು ಜಮಾತ್ ಮಂದಿಗೆ ಅಲ್ಲಿ ಒಳಗೆ ಹೋಗ್ಲಾಕ್ ಮಾಡ್ಲಾಕ ಅವರಿಗೆ ಅಧಿಕಾರ ಇಲ್ಲ, ಏನು ತಟ್ಟಿಸ್ಲಾಕ. ಈಗ ಅವ್ರೇನ್ ಮಾಡಾಕತ್ತಾರ್ರಿ ಅಲ್ಲಿ? ಅವ್ರು ಹಂಗೆ ನಡ್ಸ್ಯಾರ ಕೆಲಸ, ಹೇಳಿದ್ರು ಕೇಳಾಕಿಲ್ಲ ಅವರು. ಈಗ ಕೇಳಿದ್ರು ಕೇಳಾಕತ್ತಿಲ್ರಿ ಅವ್ರು. ಇಷ್ಟೆಲ್ಲ ನಮ್ಮ 3 ಮಂದಿ ಎಲ್ಲರೂ ದುಡ್ಕೊಂಡು ತಿನ್ನೋರು, ದಿವಸ ಬಂದ್ ಹಿಂಗೆ ನಿಂದ್ರು ಆಗ್ತದ, ಎಲ್ಲರೂ ಪ್ಲಾಸ್ಟರ್ ಕೆಲಸ ಅವು ಇವು ಮಾಡೋದಾರ ಎಲ್ಲರೂ. ಮತ್ತ ಅವ್ರು ದಿವಸ ಬಂದ್ ಕೆಲಸ ನಿಮ್ಮ ಆಫೀಸ್ ಬಲ್ಲಿ ಹ್ಯಾಂಗ್ ನಿಂದ್ರು ನಾವು ಹೇಳ್ರಿ, ಬಡವ್ರ ಮಂದಿಗೆ ದಿವಸ ಹಿಂಗ್ ಮಾಡ್ಬೋದು ಕೂತ್ರ. ಅದ್ರ ಸಲಾಗಿ ನಾವು ಇವತ್ತಿನ ದಿವಸ ಎಲ್ಲರಿಗೂ ಸೂಟಿ ಮಾಡಿಸಿ ಇಟ್ಟು ಮಂದಿ ಕೂಡಿಸಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಅದು ಎಲ್ಲ ಮನವಿ ಕೊಟ್ಟಿವು. ಅವ್ರು ನೀವು ಮೀಡಿಯಾ ಮುಖಾಂತರ ಅವ್ರಿಗೆ ಜರ ಎಲ್ಲ ಕಡೆ ವೈರಲ್ ಮಾಡ್ರಿ, ಹಿಂಗೆ ಆಗ್ಬಾರ್ದು. ಹಿಂಗಾದ್ರೆ ಹ್ಯಾಂಗೆ ಹೇಳ್ರಿ ಮುಂದೆ? ಆಮೇಲೆ ತಹಶೀಲ್ದಾರ್ ಆಫೀಸ್ಗೆ ಹೋಗ್ತೀವ್ರಿ, ಅಲ್ಲಿ ಮನವಿ ಕೊಡ್ತೀವಿ, ಹೊಂಟಿವಿ. ಈಗ ಡಿ ಸಿ ಅವ್ರಿಗೆ ಹೇಳೋಣ, ಅಲ್ಲಿ ಒಂದು ಮನವಿ ಕೊಡ್ರಿ ಅಂದಾರ, ಅಲ್ಲಿನ ಹೋಗ್ತೀವಿ. ಅಲ್ಲಿ ಹೋಗ್ತೀವಿ, ಮತ್ತೆ ನಿಮ್ದು ಇದಕ್ಕೆ ವಕಫ್ ಆಫೀಸ್ಗೆ ಹೋಗ್ತೀವಿ. ನೀವು ಬರ್ರಿ, ಅಲ್ಲಿ ಬಂದ್ರೆ ಚಲೋ ಆಗ್ತದ. ನೀವು ಎಷ್ಟು ನಮಗೆ ಸಾಥ್ ಕೊಡ್ತೀರಿ ಅಷ್ಟು ನಮ್ಗೆ ಚಲೋ ಆಗ್ತದೆ, ಉಳಿತದ ನಮ್ಮ ಜಾಗ. ಇಷ್ಟೇ. ನಿಮ್ಮ ನನ್ನ ಹೆಸರು KG ಜಾಗೀರ್ದಾರ್. ಮೊಬೈಲ್ ನಂಬರ್ 9868477764.
ಇವತ್ತಿನ ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ಸಮಿತಿಯ ನಮ್ಮ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಫಂಕ್ಷನ್ನಿಗೆ ನಾನು ಅಟೆಂಡ್ ಆಗಬೇಕು ಅಂತ ಹೇಳ್ಕೊಂಡು ನನ್ನ ಒಂದು ಬುಲೆಟ್ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ಪಾಸ್ ಆದಂಥ ಕಾರು ನಮಗೆ ಗೊತ್ತಿಲ್ಲದ ಅಚಾನಕ್ ಸ್ಪೀಡಾಗಿ ಹೊಡೆದು ತುಂಬ ಆವಾಗ ನನಗೆ ಏನು ಆಯಿತು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪಿದ ವ್ಯವಸ್ಥೆ ಬಂತು. ಆದರೂ ಸ್ಮಾಲಲ್ಲೆಲ್ಲ ಸ್ವಲ್ಪ ನೋವು ಡ್ಯಾಮೇಜ್ ಆಗಿ ಅದಕ್ಕಿಂತ ಹೆಚ್ಚಿದಾಗಿ ನನ್ನ ಮನೆಯವರಿಗೆ ಪತಿಯವರಿಗೆ ಶಿವಕುಮಾರ್ ಸಿಂಧಿಗೆ ಅವರಿಗೆ ಅಚಾನಕ್ ಅವರಿಗೆ ಎಚ್ಚರನೇ ಇರಲಿಲ್ಲ. ಈಗ ಸೀರಿಯಸ್ ಆಗಿ ನಾವು BLDಗೆ ಕರ್ಕೊಂಡು ಬಂದು ಸೇರಿಸಿದ್ದೇವೆ. ಇನ್ನೂವರೆಗೂ ಪ್ರಜ್ಞೆಯಲ್ಲೇ ಇಲ್ಲ, ಅವರು ಪ್ರಜ್ಞೆನೇ ಬಂದಿಲ್ಲ ಇನ್ನೂವರೆಗೂ. ಅದಕ್ಕೆ ಈ ಕಾರಿನವರೇ ಓವರ್ಟೇಕ್ ಮಾಡಿ ನಾವು ನಿಧಾನಕ್ಕೆ ಬರ್ತಾ ಇದ್ದೇವೆ. ಅಲ್ಲಿ ಬೇಕಾದ್ರೆ ಎಲ್ಲ ಸುತ್ತವರು, ಅದರ ಸಂಗಡ ನಮ್ಮ ಹೊರತಿ ಸಾಹೇಬರು ಮಹಾನಗರ ಪಾಲಿಕೆ ಅವರು ಸ್ವತಃ ನೀವು ನೋಡಿದ್ದಾರೆ. ಅಲ್ಲಿ ಸುತ್ತಮುತ್ತಲವರಿಗೆ ಕೇಳ್ಬೋದು, ನೀವು ಸತ್ಯಾಸತ್ಯತೆಯನ್ನು ನೀವು ಅಲ್ಲಿ ತಗೊಂಡು ತಿಳ್ಕೊಬೋದು. ಪರಿಸ್ಥಿತಿ ಅಂತೂ ನಮ್ಮ ಪತಿ ಹೊರತು ತುಂಬ ಗಂಭೀರ ಇದೆ. ಅಲ್ಲಿ ಗಾಡಿ ಮಾಹಿತಿಗಳನ್ನು ಆಲ್ರೆಡಿ ಈಗ ಕೊಟ್ಟಿದ್ದಾರೆ ಕಾಂಗ್ರೆಸ್. ನಂದು ಬುಲೆಟ್ ರಾಯಲ್ ಎನ್ಫೀಲ್ಡ್. ಮುಂದಿನ ಬಂದು ಯಾವ ಕಾರ್ ಹೊಡೆದ? ಕಾರ್ ನನಗೆ ಅಷ್ಟೇ ವೈಟ್ ಕಾರು ಅದೆಲ್ಲ ಇದೆ. ಎಕ್ಸಿಟ್ ಎಲ್ಲಿ ಆಗ ಮೇಡಮ್? ಮೋಸ್ಟ್ಲಿ ಜಮಖಂಡಿ ಆ ಕಡೆ ಜೂಮ್ करो मोबाइल है, जूम करना नहीं आता है. ಮನೆಯಿಂದನೇ ಬರ್ತಾ ಇದ್ದೀವಿ. ಕಾಂಗ್ರೆಸ್ ಆಫೀಸಿಗೆ ಕಾಂಗ್ರೆಸ್ ಆಫೀಸಿಗೆ ನಾವು ಇವತ್ತೆಲ್ಲ ಅಂಬೇಡ್ಕರ್ ಅವರದ್ದು ಇದಕ್ಕೆ ಹೊಂಟಿದ್ವಿ ಮಾರ್ಗವಾಗಿ ಕಾಂಗ್ರೆಸ್ ಆಫೀಸಿಗೆ ಬಂದಿದ್ವಿ. ಆದರೆ ಏನೇನಾಗಿದೆ ನಿಮ್ಗೇನಾಗಿದೆ? ನನಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಒಳಗೆ ಭಾಳ ನುಸ್ತಾ ಇದೆ. ಅದು ಡಾಕ್ಟ್ರಿಗೆ ತೋರಿಸಿದ್ದೀನಿ. ಅದು ನಿಮ್ಮ ಹಸ್ಬೆಂಡ್ ಅವ್ರಿಗೆ ಏನಾಗಿದೆ? ಅವರು ತಲೆ ಕಟ್ಟಿಬಿದ್ದಿದೆ, ನನಗೂ ಇನ್ನೂ ಕ್ಲಿಯರ್ ಗೊತ್ತಿಲ್ಲ. ಅದ್ರ ಎಚ್ಚರ ಅಂತೂ ತಪ್ಪಿದೆ, ಇನ್ನೂವರೆಗೂ ಎಚ್ಚರ ಬಂದಿಲ್ಲ. ರಕ್ತ ಭಾಳ ಹೋಗಿದೆ. ಆದರೆ ನಿಮ್ಮ ಹಾಸ್ಪಿಟಲ್ಗೆ ಯಾರು ಕಳಿಸಿದ್ರು? ಆಂಬುಲೆನ್ಸ್ ಹಾಕಿ? ಇಲ್ಲ ಅವ್ರದ್ದೇ ಕಾರ್ನಲ್ಲೇ ಬಂದರು. ಅವ್ರದ್ದಿದೆ ಅಲ್ಲ ಕಾರು, ಏನು ಎಕ್ಸಿಡೆಂಟ್ ಮಾಡಿದ್ರಲ್ಲ ಅವರೇ ಬಡ ತೊಗೊಂಡು ಹೋಗಿದ್ರು. ಅವ್ರೇನು ಚಿಕಿತ್ಸೆಯನ್ನು ಮಾಡಿಸ್ತೇನೆ ಅಂತ ಏನು? ಅದು ಮುಂದಿನ ನನಗೆ ಕೇಳುವಂಥದ್ದು ಏನೂ ಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಪತಿಗೆ ಹಿಂಗಾಗಿದೆ ಅಂದ್ಕೊಂಡು ಒಮ್ಮೆ ನರ್ವಸ್ ಆಗಿ ಏನು ಮಾತೇ ಹೊಂದಿಲ್ಲ. ಇಷ್ಟು ಮಾತ್ರ ನೋಡಿದ್ದೇನೆ ಆಗಿದ್ದ ಘಟನೆ. ನಮ್ಮ ಸ್ಲೋ ಇತ್ತು, ಅವರು ತುಂಬ ಕಂಪ್ಲೇಂಟ್ ಕೊಟ್ಟಿರಿ ಮೇಡಮ್? ಮಾಡಿದಾರ ಅನಿಸ್ತದೆ. ಯಾಕಂದ್ರೆ ನನ್ನ ಮಗ ಇವೆಲ್ಲ ಬಂದಿತ್ತು, ನಾನು ಯಾವಾಗೂ ನೋಡಿಲ್ಲ. ಆಗಿರ್ಬೇಕು, ಯಾಕಂದ್ರೆ ಪೊಲೀಸ್ ವರದಿಗಳು ಬಂದಾವಂದ್ರೆ ಹೇಳ್ಕೊತಾ ಇದ್ದಾರೆ ಅಂದ್ರೆ ಆಗಿರ್ಬೇಕು ಅನಿಸ್ತದೆ ನನಗೆ. ಸ್ನೇಹಲತಾ ಶೆಟ್ಟಿ.